ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಫ್ರೀ ಕ್ಲಾಸ್ಗಳನ್ನ ಹೇಳಲಾಗುತ್ತೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ ಯಾವ ರೀತಿ ಪಡೆದುಕೊಳ್ಳೋದು ಅನ್ನೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ನನಗೆ ಮೆಸೇಜ್ ಮಾಡಿನೂ ಕೇಳ್ಬೋದು. ಸೊ ನಿಮ್ಗೆ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ನನಗೊಂದು ಮೆಸೇಜ್ ಮಾಡಿ ನೀವು ಅಲ್ಲಿ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದು, ಹಾಗೆ ಮೆಂಬರ್ಶಿಪ್ನಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೀವು ತಿಳಿದುಕೊಳ್ಬೋದು. ಮೆಂಬರ್ಶಿಪ್ಪನ್ನು ಪಡೆದುಕೊಂಡವ್ರಿಗೆ ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತದೆ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಕ್ವಶನ, ಇಫ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ m ಇಂಟು n, ದೆನ್ ಹೌ ಮೆನಿ ಎಲಿಮೆಂಟ್ಸ್ ವಿಲ್ ದೇರ್ ಬಿ ಇನ್ ಅ ಮ್ಯಾಟ್ರಿಕ್ಸ್. ಸೊ ಒಂದು ಮ್ಯಾಟ್ರಿಕ್ಸ್ ಏನೈತಿ ಅದ m ಇಂಟು n ಅದ. ಸೊ ಅದರಲ್ಲಿ ಎಷ್ಟು ಎಲಿಮೆಂಟ್ಗಳು ಇರ್ತಾವೆ ಅನ್ನೋದು ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ ಇರ್ತಾವೆ ಅಂದ್ರೆ ಇಲ್ಲಿ mn ಎಲಿಮೆಂಟ್ ಇರ್ತಾವೆ ಅಂದ್ರೆ, ಸೊ ಇಲ್ಲಿ 2 ಇಂಟು 2 ಮ್ಯಾಟ್ರಿಕ್ಸ್ ಐತೆ ಅಂದ್ರೆ ಇದರಲ್ಲಿ 4 ಎಲಿಮೆಂಟ್ಗಳು ಇರ್ತಾವೆ. ಅದೇ 3 ಇಂಟು 2 ಇತ್ತಂದ್ರೆ ಇಲ್ಲಿ 6 ಎಲಿಮೆಂಟ್ಗಳು ಇರ್ತಾವೆ. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ತೊಂದು ಹೇಳ್ಬೇಕಂದ್ರೆ ಇಲ್ಲಿ 2 3 4 4 2 1. ಸೊ ಇದೊಂದು ಮ್ಯಾಟ್ರಿಕ್ಸ. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ಗಳು ಇರ್ತಾವಂದ್ರೆ ಇಲ್ಲಿ ಇದು ಮ್ಯಾಟ್ರಿಕ್ಸ್ ಯಾವುದಾಗುತ್ತೆ ಅಂದರೆ ಇದು 2 ರೋ ಇಂಟು 3. ಸೊ 2 ಇಂಟು 3 ಅಂದ್ರೆ 2 ರೋ 3 ಕಾಲಮ್. ಸೊ ಇವು ರೋ, ಇದು ಕಾಲಮ್, ಹಿಂಗೆ ಉದ್ದಿದ್ದು ಕಾಲಮ್. ಸೊ ಇಲ್ಲಿ ರೋ ಎಷ್ಟು ಅದಾವು? 2 ಅದಾವು, ಕಾಲಮ್ಗಳ 3 ಅದಾವು. ಸೊ 2 ಇಂಟು 3 6 ಎಲಿಮೆಂಟ ಇದರಲ್ಲಿ ಇರ್ತಾವು. ನೆಕ್ಸ್ಟ್ ಕ್ವಶನ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇಂಟು 2 ವೇರ್ ದ ಇಕ್ವೇಷನ್ ಆಫ್ ದ ಎಲಿಮೆಂಟ್ಸ್ ಈಸ್ ಗಿವನ್ ಬೈ Aij ಈಕ್ವಲ್ ಟು I ಪ್ಲಸ್ ಜೆ. ಸೊ ಇದಕ್ಕೆ ಹೊಂದುವಂಥ ಮ್ಯಾಟ್ರಿಕ್ಸ್ ಇಲ್ಲಿ ಯಾವುದಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ Aij ಅಂದ್ರೆ ಇಲ್ಲಿ Aij ಈಕ್ವಲ್ ಟು I ಪ್ಲಸ್ ಜೆ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಯಾವ ರೀತಿ ಐತಿದ, ಇಲ್ಲಿ 2 ಇಂಟು 2 ಐತಿ ಅಂದ್ರೆ A ಪ್ಲಸ್ 1 1 ಇರ್ತದೆ, A12 ಇರ್ತದೆ, A21 ಇರ್ತದೆ, A22 ಇರ್ತದೆ. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಇರ್ತದೆ. ಸೊ ಇಲ್ಲಿ ನಮ್ಗೆ ಎಲಿಮೆಂಟ್ ಯಾವ ರೀತಿ ಇರಬೇಕು? A ಪ್ಲಸ್ ಐ ಜೆ ಅಂದಾಗ ಇಲ್ಲಿ ಏನು ಬರ್ತದೆ? ಇಲ್ಲಿ 1 ಪ್ಲಸ್ 1 ಏನಾಯ್ತು? 2 ಆಯ್ತು. 1 ಪ್ಲಸ್ 2 ಏನಾಯ್ತು? 3 ಆಯ್ತು. 2 ಪ್ಲಸ್ 1 ಏನಾಯ್ತು? 3 ಆಯ್ತು. 2 ಪ್ಲಸ್ 2 ಏನಾಯ್ತು? 4 ಆಯ್ತು. ಸೊ ಈ ಮ್ಯಾಟ್ರಿಕ್ಸ್ ನಮ್ಗೆ ಬಂತು. ಸೊ ಈ ಮ್ಯಾಟ್ರಿಕ್ಸ್ ಎಲ್ಲಿದೆ? ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 1 ಪ್ಲಸ್ 1 ಅವ್ರೇನು ಕೇಳಿದಾರು? I ಪ್ಲಸ್ ಜೆ ಕೇಳಿದಾರು. ಸೊ ಇಲ್ಲಿ ಫಸ್ಟ್ನೇದ I ಇರ್ತದೆ, ನೆಕ್ಸ್ಟ್ ಜೆ ಇರ್ತದೆ. ಸೊ ಇವುಗಳನ್ನ ಕೂಡಿಸಿದ ನಂತರ ಏನೈತೆ ನಮ್ಗೆ ಈ ಮ್ಯಾಟ್ರಿಕ್ಸ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ A ಈಕ್ವಲ್ ಟು 3 5 7 9. ಸೊ ಈ ಥರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಯಾವುದಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಎಷ್ಟು ರೋ ಅದಾವು? 2 ರೋ ಅದಾವು. ಕಾಲಮ್ ಎಷ್ಟು ಅದಾವು? ಕಾಲಮ್ಗಳು ಕೂಡ 2 ಅದಾವು. ಸೊ ರೋ ಅಂದ್ರೆ ಅಡ್ಡ ಸಾಲುಗಳು, ಕಾಲಮ್ ಅಂದ್ರೆ ಕಂಬ ಸಾಲುಗಳು. ಸೊ ಇದು ಎ ಅನ್ನೋದು ಏನಾಗುತ್ತೆ? ಇದು 3 5 7 9 ಅದ. ಸೊ ಇದು 2 ಇಂಟು 2 ಮ್ಯಾಟ್ರಿಕ್ಸ ಆಗ್ತದೆ. ಅದ 3 ಇಂಟು 3 ಇತ್ತಂದ್ರೆ 3 ರೋಗಳು ಬರಬೇಕು, 3 ಕಾಲಮ್ಗಳು ಇಲ್ಲಿ ಬರ್ಬೇಕು ನಮ್ಗೆ. ಸೊ ಇದೇನಾಗುತ್ತೆ? 3 ಇಂಟು 3 ಮ್ಯಾಟ್ರಿಕ್ಸ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪಾಸಿಬಲ್ ಆರ್ಡರ್ಡೆಡ್ ಪೇರ್ ಆಫ್ ಫಾರ್ ಅ ಮ್ಯಾಟ್ರಿಕ್ಸ್ ವಿತ್ ಅ 6 ಎಲಿಮೆಂಟ್. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಇಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಒಳಗೆ 6 ಎಲಿಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲವಾದಂಥ ಮ್ಯಾಟ್ರಿಕ್ಸ ಯಾವುದಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ 6 ಎಲಿಮೆಂಟ್ ಬರ್ಬೇಕಂದ್ರೆ ಅದು ಯಾವ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 2 ಇಂಟು 3. ಸೊ 2 ಇಂಟು 3 ಮ್ಯಾಟ್ರಿಕ್ಸ್ ಇತ್ತಂದ್ರೆ ಅವಲ್ಲಿ ಎಲಿಮೆಂಟ್ಸ್ ಎಷ್ಟು ಬರ್ತಾವೆ? 2 3 6 ಎಲಿಮೆಂಟ್ಸ ಬರ್ತಾವೆ. ಅದೇ 3 ಇಂಟು 2. ಸೊ ಇಲ್ಲೂ ಕೂಡ 6 ಎಲಿಮೆಂಟ ಬರ್ತಾವೆ. ಸೊ 1 ಇಂಟು 6. ಸೊ ಇಲ್ಲೂ ಕೂಡ 1 ಇಂಟು 6 ಅಂದರೆ 6 ಬರ್ತದೆ. ಇಲ್ಲೂ ಕೂಡ 6 ಎಲಿಮೆಂಟ ಇರ್ತಾವೆ. ನೆಕ್ಸ್ಟ್ ಇಲ್ಲಿ 3 ಇಂಟು 1. ಸೊ ಇಲ್ಲಿ 3 ಎಲಿಮೆಂಟ್ಸ್ಗಳು ಮಾತ್ರ ಬರ್ತಾವೆ. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ? ಇದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ
2 ಇಂಟು 3 ಅಂದ್ರೆ ಯಾವ ರೀತಿ ಬರ್ತದೆ, ಇಲ್ಲಿ 2 ರೋ ಅಂದ್ರೆ 1 2 3 4 5 6. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಬರ್ತದೆ, 2 ರೋ 3 ಕಾಲಮ್. ಸೊ ಇಲ್ಲಿ ನೆಕ್ಸ್ಟ್ ಯಾವುದು ಬರ್ತದೆ, ಇದು 3 ರೋ 1 2 3 4 5 6. ಸೊ ಈ ರೀತಿ 2 ಇಂಟು 3 ಬರ್ತದೆ, ಇದು 3 ಇಂಟು 2. ಸೊ ಇಲ್ಲಿ 3 ರೋ ಅದಾವು, 3 ಅಡ್ಡ ಸಾಲುಗಳು, 2 ಕಂಬ ಸಾಲುಗಳು. ನೆಕ್ಸ್ಟ್ 1 ಇಂಟು 6 ಅಂದಾಗ ಇಲ್ಲಿ 1 ರೋ 1 2 3 4 5 6. ಸೊ ಈ ರೀತಿ ಇದೇನೈತಿ 6 ಎಲಿಮೆಂಟ್ಸ್ಗಳ 1 ರೋ ಒಳಗೆ ಬರ್ತಾವೆ. ನೆಕ್ಸ್ಟ್ 3 ಇಂಟು 1 ಅಂದಾಗ ಇಲ್ಲಿ ಯಾವ ರೀತಿ ಬರ್ತದೆ, 1 2 3. ಸೊ ಇಲ್ಲಿ 3 ರೋ ಬಂದು 1 ಕಾಲಮ್ ಬಂತು. ಸೊ ಇಲ್ಲಿ ನಮ್ಗೆ 6 ಎಲಿಮೆಂಟ್ ಯಾವ ಬಂದು ಅಂದ್ರೆ ಇವು 3 ಒಳಗೆ ಅಷ್ಟ ಬಂದು, ಇಲ್ಲಿ 3 ಎಲಿಮೆಂಟ್ ಅಷ್ಟ ಬಂದು. ಸೊ ಇದು 1 ಇಂಟು 6, ಇದು 3 ಇಂಟು 1. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಎ 2 4 5 1 6 4 2 8 9. ಸೊ ಪಾಯಿಂಟ್ ದ ಎಲಿಮೆಂಟ್ ಆಫ್ ಎ 3 2. ಸೊ ಇಲ್ಲಿ ಎ 3 2 ದ ಇಲ್ಲಿ ಎಲಿಮೆಂಟ್ ಯಾವುದೈತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಸೊ ಇದು 3 ಇಂಟು 3 ಮ್ಯಾಟ್ರಿಕ್ಸ್ ಅದ, ಎ ಏನದ ಇದು 3 ಇಂಟು 3 ಮ್ಯಾಟ್ರಿಕ್ಸ್ ಅದ. ಸೊ ಯಾವ ರೀತಿ ಎಲಿಮೆಂಟ್ಗಳು ಇಲ್ಲಿ ಬರ್ತಾವಂದ್ರೆ A11 A12 A13 A21 A22 A23. ನೆಕ್ಸ್ಟ್ A31 A32 A33. ಸೊ ಈ ರೀತಿ ಎಲಿಮೆಂಟ್ಗಳು ಬರ್ತಾವೆ. ಸೊ ನಮಗೆ ಬೇಕಾಗಿದ್ದು A32. ಸೊ A32 ಇಲ್ಲಿ ಯಾವುದದ, ಇಲ್ಲಿ 8 ಅದ. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಗಿವನ್ ಅ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 2 3 9 3 9 6 1 6 7. ವಿಚ್ ಆಫ್ ದ ಎಲಿಮೆಂಟ್ ಎ ಐ ಜೆ ಫಾಲೋಸ್ ದ ಕಂಡೀಷನ್ ಐ ಈಕ್ವಲ್ ಟು ಜೆ. ಸೊ ಇಲ್ಲಿ ಐ ಈಕ್ವಲ್ ಟು ಜೆ ಇದ್ದಿದ್ದ ಎಲಿಮೆಂಟ್ಸ್ಗಳನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಐ ಈಕ್ವಲ್ ಟು ಜೆ ಅಂದಾಗ ಮೊದಲಿಗೆ ಎ ಅಂದರೆ A11 A12 A13. ಸೊ A21 A22 A23 A31 A32 A33. ಸೊ ಇಲ್ಲಿ ಐ ಈಕ್ವಲ್ ಟು ಜೆ ಎಲಿಮೆಂಟ್ 11 22 33. ಸೊ ಇಲ್ಲಿ 11 ಅಂದಾಗ ಏನದ 2 ಅದ. ನೆಕ್ಸ್ಟ್ 22 ಇದ್ದಾಗ 9 ಅದ, 33 ಇದ್ದಾಗ 7 ಅದ. ಸೊ 297. ಸೊ 297 ಇದ್ದಿದ್ದು ನಮ್ಗೆ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಮ್ಯಾಟ್ರಿಕ್ಸ್ ವಿಚ್ ಫಾಲೋಸ್ ದ ಕಂಡೀಷನ್ ಎಮ್ ಈಕ್ವಲ್ ಟು ಎನ್ ಈಸ್ ಕಾಲ್ಡ್. ಸೊ ಇಲ್ಲಿ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ ಎಮ್ ಈಕ್ವಲ್ ಟು ಎನ್ ಅಂದ್ರೆ ಈಗ ಅದ 2 ಇಂಟು 2 ಒಳಗದ ಅಥವಾ 3 ಇಂಟು 3 ಮ್ಯಾಟ್ರಿಕ್ಸ್ ಅದ. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಇದ್ದಾಗ ಅದನ್ನು ಯಾವ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ ಅಂದ್ರೆ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ. ಸೊ ನಂಬರ್ ಆಫ್ ರೋಸ ನಂಬರ್ ಆಫ್ ಕಾಲಮ್ಸ ಎರಡೂ ಈಕ್ವಲ್ ಇದ್ದಾಗ ಅದನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ನಂಬರ್ ಆಫ್ ಕಾಲಮ್ಸ ನಂಬರ್ ಆಫ್ ರೋಸ ಅನ್ಈಕ್ವಲ್ ಇದ್ದಾಗ ಅದನ್ನ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ. ನೆಕ್ಸ್ಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನೈತದ, ಸೊ ಈ ರೀತಿ 1 0 0 2. ಸೊ ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಐತೆ ಅಂದ್ರೆ ಸೊ ಇಲ್ಲಿ ಏನಾಗುತ್ತೆ, ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಈ ರೀತಿ ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟ ಉಳಿದಿದ್ದು ಎಲಿಮೆಂಟ 0 ಆಗಿದ್ದು ಅಂದ್ರೆ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋದಾರ, ಇಲ್ಲಿ 1 0 0 0 4 0 0 0 6. ಸೊ ಈ ರೀತಿ ಇದ್ದರೂ ಕೂಡ ಇದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ. ಸೊ ಇಲ್ಲಿ ಈ 1 4 6 ಇವೆಲ್ಲ ಡಯಾಗೋನಲ್ ಎಲಿಮೆಂಟ್ಸ್ ಆಗುತ್ತೆ. ಸೊ ಉಳಿದಿದ್ದು ಇವೆಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಇವೆಲ್ಲ 0 ಆಗಿರಬೇಕು, ಅವಾಗ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ.
ನೆಕ್ಸ್ಟ್ ಡಯಾಗೋನಲ್ ಮ್ಯಾಟ್ರಿಕ್ಸ. ಸೊ ಈ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅನ್ನೋದು ಸ್ವಲ್ಪ ಮಿಸ್ಟೇಕ್ ಆಯಿತು. ಸೊ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಇವೆಲ್ಲ ಡಯಾಗೋನಲ್ ಎಲಿಮೆಂಟ್ಸ ಸೇಮ್ ಬರ್ತಾವೆ, ಅವಾಗ ಅದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಈ ರೀತಿ ನಾನ್ ಡಯಾಗೋನಲ್ ಎಲಿಮೆಂಟ್ಸ 0 ಬಂದು ಈ ಡಯಾಗೋನಲ್ ಎಲಿಮೆಂಟ್ಸ ಇದ್ದು ಅಂದ್ರೆ ಸೊ ಅದನ್ನು ಇಲ್ಲಿ ನಾವು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದು. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಇದೇನೈತಿ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ನೋದು 2 0 0 0 2 0 0 0 2. ಸೊ ಇದೇನಾಗುತ್ತೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಡಯಾಗೋನಲ್ ಎಲಿಮೆಂಟ್ಸ ಸೇಮ್ ಬಂದು ಅಂದ್ರೆ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ. ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿದ್ದು ಅಂದ್ರೆ ಅದನ್ನು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಇಲ್ಲಿ ಕರೀತಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನೋದು ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಎರಡು ಸೇಮ್ ಇದ್ದಾಗ ಅದನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಾರೆ. ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಅನ್ಇಕ್ವಲ್ ಇದ್ದಾಗ ಅದನ್ನು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ABCD ಇಫ್ A plus B C A minus B 2C plus D ಮ್ಯಾಟ್ರಿಕ್ಸ ಈಕ್ವಲ್ ಟು 3 2 1 6. ಸೊ ಇವೆರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಇವುಗಳ ABCD ವ್ಯಾಲ್ಯೂವನ್ನು ಕಂಡುಹಿಡಬೇಕು. ನಮಗೆ ಇವೆರಡು ಮ್ಯಾಟ್ರಿಕ್ಸ ಈಕ್ವಲ್ ಅದಾವತ್ತ ಅವರು ಹೇಳಿದರು. ಸೊ ಈಕ್ವಲ್ ಅದಾವ ಅಂದಾಗ ಇಲ್ಲಿ A ಪ್ಲಸ್ B ಈಕ್ವಲ್ ಟು ಎಷ್ಟು ಬರ್ತದೆ, 3 ಬರ್ತದೆ. ನೆಕ್ಸ್ಟ್ C ಈಕ್ವಲ್ ಟು ಎಷ್ಟು ಬರ್ತದೆ, 2 ಬರ್ತದೆ. ನೆಕ್ಸ್ಟ್ 2C ಪ್ಲಸ್ D ಈಕ್ವಲ್ ಟು 6 ಆಗುತ್ತೆ. A ಮೈನಸ್ B ಈಕ್ವಲ್ ಟು 1 ಆಗುತ್ತೆ. ಸೊ ಇಲ್ಲಿ ನಮಗೆ A ಮೈನಸ್ B ಮತ್ತು A ಪ್ಲಸ್ ಬಿಗಳನ್ನ ಎರಡು ತೊಂದ ಇಲ್ಲಿ ನಾವು A ಅನ್ನು ಕಂಡುಹಿಡಿಯೋಣ. A ಪ್ಲಸ್ B ಈಕ್ವಲ್ ಟು 3 ಅದ. ನೆಕ್ಸ್ಟ್ A ಮೈನಸ್ B ಈಕ್ವಲ್ ಟು 1 ಅದ. ಸೊ ಇಲ್ಲಿ B ಗೆಟ್ ಕ್ಯಾನ್ಸಲ, 2A ಈಕ್ವಲ್ ಟು 4 ಆಗುತ್ತೆ, A ಈಕ್ವಲ್ ಟು 2 ಆಗುತ್ತೆ. ನೆಕ್ಸ್ಟ್ ಈ A ಬೆಲೆಯನ್ನು ಇಲ್ಲಿ ಹಾಕಿದಾಗ ನಮ್ಗೆ A ಪ್ಲಸ್ B ಈಕ್ವಲ್ ಟು ಎಷ್ಟದ, 3 ಅದ. A ಪ್ಲಸ್ A ಬೆಲೆ 2 ಈಕ್ವಲ್ ಟು 3 ಆಗುತ್ತೆ. A ಬೆಲೆನ 2 ಆಗ್ಯದ. ನೆಕ್ಸ್ಟ್ ಇಲ್ಲಿ B ಈಕ್ವಲ್ ಟು ಈ 2ನ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ, B ಬೆಲೆ 1 ಆಗುತ್ತೆ. A ಬೆಲೆ 2 ಆಯ್ತು, B ಬೆಲೆ 1 ಆಯ್ತು, C ಬೆಲೆ 2 ಅದ. ನೆಕ್ಸ್ಟ್ ನಮ್ಗೆ D ಬೆಲೆ ಬೇಕು. D ಬೆಲೆ 2C ಪ್ಲಸ್ D ಈಕ್ವಲ್ ಟು 6 ಅದ. 2 ಇಂಟು C ಅಂದ್ರೆ 2 ಅದ. D ಗೊತ್ತಿಲ್ಲ, 6. D ಈಕ್ವಲ್ ಟು 6 ಮೈನಸ್ 4 ಆಗುತ್ತೆ. D ಈಕ್ವಲ್ ಟು 2 ಆಗುತ್ತೆ. ಸೊ ಇಲ್ಲಿ ನಮ್ಗೆ A ಬೆಲೆ 2, B ಬೆಲೆ 1, C ಬೆಲೆ 2, D ಬೆಲೆ 2. ಸೊ ಇವ ಆನ್ಸರ ನಮ್ಗೆ ಬರ್ತಾವೆ. ನೆಕ್ಸ್ಟ್ ಕ್ವಶನ, ದ ಮ್ಯಾಟ್ರಿಕ್ಸ್ A 3 4 4 3 ಇಸ್. ಸೊ ಇದು ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾಕಂದ್ರೆ AIJ ಈಕ್ವಲ್ ಟು AJI ಇತ್ತಂದ್ರೆ ಇದೇನಾಗುತ್ತೆ, ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು A11 A12 A21 A22. ಸೊ ಈ ರೀತಿ ಅದ. ಸೊ ಇಲ್ಲಿ ನಮಗೆ 3 4 4 3. ಸೊ ಇಲ್ಲಿ JI ಆಗಬೇಕು. ಅಂದರೆ ಇಲ್ಲಿ 1 1 ಇದ್ದಿದ್ದು ಏನೈತಿ ಅದು ಸೇಮ್ ಇರ್ತದೆ. ಇಲ್ಲಿ 2 1 ಇದ್ದಿದ್ದ ಎಲಿಮೆಂಟ ಇಲ್ಲೇ ಬಂದಿರಬೇಕು. ಸೊ ಈ ಎಲಿಮೆಂಟು ಇಲ್ಲಿರಬೇಕು. ಅಂದರೆ ಇದು 4 ಇದ್ದಿದ್ದ ಇಲ್ಲಿ ಬಂದದ, ಇದು ಕರೆಕ್ಟ್ ಅದ. ಸೊ ಹಾಗಾಗಿ ಈ AIJ ಇದ್ದಿದ್ದ AJI ಆತಂದ್ರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ ಆಗ್ತದೆ. ಸೊ ನಲ್ ಮ್ಯಾಟ್ರಿಕ್ಸ್ ಅನ್ನೋದು ಆಲ್ ಎಲಿಮೆಂಟ್ಸ್ 0 ಇರಬೇಕು. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅನ್ನೋದು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಇದ್ದು ಡಯಾಗೋನಲ್ ಎಲಿಮೆಂಟ್ಸ್ ಮಾತ್ರ ಇದ್ದರು ಅದನ್ನು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಕರಿತಾರೆ. ಇನ್ನು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನೋದು ಇದು ಕೂಡ ಈ ಥರ ಟ್ರಾನ್ಸ್ಪೋಸ, ಈಗ A ಟ್ರಾನ್ಸ್ಪೋಸ ಮೈನಸ್ A ಆಗಿತ್ತು ಅಂದರೆ ಏನೈತದ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ ಆಗ್ತದೆ. ನೆಕ್ಸ್ಟ್ ಕ್ವಶನು, ಇಫ್ A ಈಕ್ವಲ್ ಟು 1 0 0 1 ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್.
A is a skew symmetric, A is a square matrix, A is a symmetric, A is a identity matrix. ಸೊ ಇಲ್ಲಿ ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ, ಯಾಕಂದ್ರೆ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಈಕ್ವಲ್ದಾವು. ನೆಕ್ಸ್ಟ್ ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ, ಯಾಕಂದ್ರೆ ಇಲ್ಲೂ ಜೀರೋ ಅದ, ಸೊ ಇಲ್ಲೂ ಜೀರೋ ಅದ. ಅಂದ್ರೆ A12 ಎ ಐ ಜೆ ಈಕ್ವಲ್ ಟು ಎ ಜೆ ಐ ಏನೈತಿ ಎರಡು ಈಕ್ವಲ್ದಾವು. ಸೊ ಹಾಗಾಗಿ ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತದೆ. ನೆಕ್ಸ್ಟ್ ಎ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೋದು ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 1 ಇರಬೇಕು, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿರಬೇಕು, ಅವಾಗ ಅದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಇಲ್ಲಿ ಕರಿತಾರೆ. ಸೊ ಇದು ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಎ ಆಗಿರ್ತಾರೆ, ಅದ ಸ್ಕ್ಯೂ ಸಿಮೆಟ್ರಿಕ್ ಆಗ್ತಿತ್ತು, ಬಟ್ ಇದಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂದ್ರೆ ಈ ಸ್ಕ್ಯೂ ಸಿಮೆಟ್ರಿಕ್ ಇದು ಆಗೋದಿಲ್ಲ, ಹಾಗಾಗಿ ಇನ್ ಕರೆಕ್ಟ್ ಯಾವುದೈತೆ ಅಂದ್ರೆ ಇದು ಒಂದೇ ಇಲ್ಲಿ ಇನ್ ಕರೆಕ್ಟ್ ಆಗಿ ಐತಿ. ಸೊ ನೆಕ್ಸ್ಟ್ ಇಫ್ ಎ ಈಕ್ವಲ್ ಟು 3 4 1 2 ಆ್ಯಂಡ್ ಬಿ ಈಕ್ವಲ್ ಟು 1 5 2 3 ಫೈಂಡ್ ದ 2a ಮೈನಸ್ 3b. ಸೊ ಇಲ್ಲಿ ನಮ್ಗೆ ಮೊದಲಿಗೆ 2a ಅನ್ನು ಕಂಡುಹಿಡಿದು 2 ಇಂಟು ಮ್ಯಾಟ್ರಿಕ್ಸ್ 3 4 1 2. ಸೊ ಇದು ಡೈರೆಕ್ಟಾಗಿ ಇಂಟು ಆಗುತ್ತೆ. 2 3 6 2 4 8 2 1 2 2 2 4. ಸೊ ನೆಕ್ಸ್ಟ್ 3b 3 ಇಂಟು ಮ್ಯಾಟ್ರಿಕ್ಸ್ 1 5 2 3. ಸೊ ಏನಾಗುತ್ತೆ ಇದು 3 1 3 3 5 15 3 2 6 3 3 9. ನೆಕ್ಸ್ಟು 2a ಮೈನಸ್ 3b ಅದ. ಸೊ ನಮಗೆ ಮ್ಯಾಟ್ರಿಕ್ಸ 6 8 2 4 ಅದ, ಮೈನಸ್ ಮ್ಯಾಟ್ರಿಕ್ಸ್ 3 15 6 9. ಸೊ ಇಲ್ಲಿ ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ 6 ಇವು ಪೊಸಿಷನ್ಗಳು ಕರೆಕ್ಟಾಗಿ ಎರಡು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದು ಅಂದರೆ ಏನೈತಿ ಮಾತ್ರ ಇಲ್ಲಿ ನಮಗೆ ಮೈನಸ್ ಮಾಡೋಕ್ಕೆ ಬರ್ತದೆ. ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಿರಬೇಕು ಸೇಮ್ ಇರಬೇಕು, ಅಂದಾಗ ಇಲ್ಲಿ ನಮ್ಗೆ ಮೈನಸ್ ಮಾಡೋಕ್ಕೆ ಬರ್ತದೆ, ಮೈನಸ್ ಅಥವಾ ಪ್ಲಸ್ ಮಾಡೋಕ್ಕೆ ಬರ್ತದೆ, ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ. ಸೊ ಇಲ್ಲಿ 6 ಅದ, 6 3 ಹೋದ್ರೆ 3 ಉಳಿತು. 8 ಒಳಗೆ ಮೈನಸ್ 15 ಆಗ್ತಂದ್ರೆ ಇಲ್ಲಿ ನಮ್ಗೆ ಮೈನಸ್ 7 ಉಳಿತದೆ. ನೆಕ್ಸ್ಟ್ 2 ಒಳಗೆ 6 ಹೊತ್ತಂದ್ರೆ ಇಲ್ಲಿ ನಮ್ಗೆ ಮೈನಸ್ 4 ಉಳಿತದೆ. 4 ಒಳಗೆ ಮೈನಸ್ 9 ಆಗ್ತಂದ್ರೆ ಇಲ್ಲಿ ನಮ್ಗೆ ಮೈನಸ್ 5 ಇಲ್ಲಿ ಉಳಿತದೆ. ಸೊ ಆನ್ಸರ್ ಏನಾಗುತ್ತೆ 3 ಮೈನಸ್ 7 ಮೈನಸ್ 4 ಮೈನಸ್ 5 ಇಲ್ಲಿ ಆನ್ಸರ 2a ಮೈನಸ್ 3b ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇಫ್ a ಪ್ಲಸ್ b ಈಕ್ವಲ್ ಟು 6 7 5 0 ಆ್ಯಂಡ್ a ಈಕ್ವಲ್ ಟು 2 5 1 ಮೈನಸ್ 1 ಫೈಂಡ್ ದ ಮ್ಯಾಟ್ರಿಕ್ಸ್ ಬಿ. ಸೊ ಇಲ್ಲಿ a ಪ್ಲಸ್ ಬಿ ಕೊಟ್ಟಿದ್ದಾರು, ಇಲ್ಲಿ a ಕೊಟ್ಟಿದ್ದಾರೆ. ಸೊ a ಪ್ಲಸ್ ಬಿ ಒಳಗೆ a ಅನ್ನು ಕಳೆದರೆ ನಮ್ಗೆ b ಮಾತ್ರ ಇಲ್ಲಿ ಉಳಿತದೆ. ಸೊ ಹಾಗಾಗಿ ಇಲ್ಲಿ a ಪ್ಲಸ್ ಬಿ ಮೈನಸ್ a ಮಾಡಿದಾಗ ನಮ್ಗೆ b ಉಳಿತದೆ. ಸೊ ಹಾಗಾಗಿ ಮ್ಯಾಟ್ರಿಕ್ಸ್ 6 7 5 0 ಮೈನಸ್ 2 5 1 ಮೈನಸ್ 1. ಸೊ ಇಲ್ಲಿ 6 ಒಳಗೆ 2 ಹೋದ್ರೆ 4 ಉಳಿತದೆ, 7 ಒಳಗೆ 5 ಹೋದ್ರೆ 2 ಉಳಿತದೆ, 5 ಒಳಗೆ 1 ಹೋದ್ರೆ 4 ಉಳಿತದೆ, 0 ಮೈನಸ್ 1 ಹೋದ್ರೆ ಇಲ್ಲಿ ನಮಗೆ ಮೈನಸ್ ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಆಗಿ ಇಲ್ಲಿ 1 ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.